ವೀಕ್ಷಕರೇ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಒಂದಷ್ಟು ಪೋಸ್ಟ್ಗಳನ್ನು ಕಾಲ್ ಮಾಡಿದೆ. ಯಾವ್ಯಾವ ಪೋಸ್ಟು, ಯಾವ್ಯಾವ ಗ್ರೇಡ್ ಪೋಸ್ಟು, ಅಪ್ಲಿಕೇಶನ್ನ ಹೇಗೆ ಹಾಕಬೇಕು, ಕೊನೆಯ ದಿನಾಂಕ ಯಾವುದು, ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ. ಪ್ರೀತಿ ವೀಕ್ಷಕರೇ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 2 ವಿಭಾಗಗಳಲ್ಲಿ ಈ ಅಪ್ಲಿಕೇಶನ್ನ ಕಾಲ್ ಮಾಡಿದೆ. ಒಂದು ಕಲ್ಯಾಣ ಕರ್ನಾಟಕ, ಮತ್ತೊಂದು ಉಳಿಕೆ ಮೂಲ ವೃಂದಗಳು ಅಂತ ಹೇಳಿದ್ರೆ ಸ್ಥಳೀಯ ಕರ್ನಾಟಕದಲ್ಲಿ ಯಾವ ಹುದ್ದೆಗಳಿದಾವೋ ಅವುಗಳನ್ನ ಕಾಲ್ ಮಾಡಿದೆ. ಅಂದ್ರೆ ಕಲ್ಯಾಣ ಕರ್ನಾಟಕದ ರಿಸರ್ವೇಶನ್ ಬಿಟ್ಟು ಉಳಿಕೆ ಬರ್ತಕ್ಕಂಥ ಏನು ಖಾಲಿ ಹುದ್ದೆಗಳಿವೋ ಅವುಗಳನ್ನ ಉಳಿಕೆ ಮೂಲ ವೃಂದಗಳು ಎಂಬುದಾಗಿ ಕರೆಯುತ್ತೆ. ಹಾಗಾದ್ರೆ ಮೊದಲಿಗೆ ಉಳಿಕೆ ಮೂಲ ವೃಂದದಲ್ಲಿ ಇರ್ತಕ್ಕಂಥ ಕೆಲವು ಹುದ್ದೆಗಳನ್ನ ಮತ್ತು ಅದರ ಲಾಸ್ಟ್ ಡೇಟ್ ಅನ್ನ ನೋಡ್ಬಿಡೋಣ ಬನ್ನಿ. ನೋಡಿ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಳಿಕೆ ವೃಂದ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು ಎಂಬುದಾಗಿ ಹೇಳ್ತಿದ್ದಾರೆ. ಅಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ನೀವು ಹಾಜರಾಗಬೇಕು ಎಂಬುದಾಗಿ ಹೇಳ್ತಾ ಇದೆ. ಯಾವ ಪೋಸ್ಟ್ ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ನೋಡ್ಬಿಡೋಣ ಬನ್ನಿ. ಹುದ್ದೆಗಳ ವಿವರದಲ್ಲಿ ಇವ್ರು ಕೊಟ್ಬಿಡ್ತಾರೆ. ಇದು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಬೇಕಾದ್ರೆ ತೆಗೆದುಕೊಳ್ಳಿ. ವಿತ್ ಸ್ಯಾಲ್ರಿ, ಎಷ್ಟು ಹುದ್ದೆಗಳು ಎಲ್ಲಾನು ಕೊಡ್ತಾರೆ. ಮೊದಲನೇದಾಗಿ ಸಹಾಯಕ ಅಭಿಯಂತರು ಸಿವಿಲ್ಲು ಬಿ ಗ್ರೂಪು, ಸಹಾಯಕ ಅಭಿಯಂತರು ಎಲೆಕ್ಟ್ರಾನಿಕ್ ಬಿ ಗ್ರೂಪು, ಸಹಾಯಕ ಅಭಿಯಂತರು ಮೆಕ್ಯಾನಿಕಲ್ ಬಿ ಗ್ರೂಪು, ಸಹಾಯಕ ಅಭಿಯಂತರು ಕಂಪ್ಯೂಟರ್ ಸೈನ್ಸು ಬಿ ಗ್ರೂಪು, ಕಿರಿಯ ಅಭಿಯಂತರು ಸಿವಿಲ್ಲು ಸಿ ಗ್ರೂಪು, ಕಿರಿಯ ಅಭಿಯಂತರು ಎಲೆಕ್ಟ್ರಿಕಲ್ ಸಿ ಗ್ರೂಪು, ಕಿರಿಯ ಅಭಿಯಂತರು ಮೆಕ್ಯಾನಿಕಲ್ ಸಿ ಗ್ರೂಪು, ಸಹಾಯಕರು ಸಿ ಗ್ರೂಪು, ಕಿರಿಯ ಸಹಾಯಕರು ಸಿ ಗ್ರೂಪು, ಮಾಪನ ಓದುಗ ಸಿ ಗ್ರೂಪು, 2ನೇ ದರ್ಜೆ ಉಗ್ರಾಣ ಪಾಲಕ. ಇದಿಷ್ಟು ಪೋಸ್ಟ್ ಗಳನ್ನ ಕೊಟ್ಟಿದ್ದಾರೆ. ಸ್ಯಾಲ್ರಿ ಕೊಟ್ಟಿದ್ದಾರೆ ಎಷ್ಟು ಅಂತ ಹೇಳಿ ನೀವು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ನೋಡ್ಕೊಳ್ಳಿ. ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ, ಅದಕ್ಕೆ ಎಲ್ಲವನ್ನ ಓದೋದಿಲ್ಲ ನಾನು. ಮತ್ತೆ ಇಲ್ಲಿ ಹುದ್ದೆಗಳು ಇದೆ, ಇದನ್ನ ನೋಡ್ಕೊಳ್ಳಿ. ಇಲ್ಲಿ ಹುದ್ದೆ ಮುಂದೆಗಡೆ ಹಿಮ್ ಅಂತಿದೆ, ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ ನೋಡಿ. ಹಿಮ್ ಅಂದ್ರೆ ಹಿಂದಿನ ನೇಮಕಾತಿಯಲ್ಲಿ ಬಾಕಿ ಉಳಿದಿರುವ ಹಿಂಬಾಕಿ ಹುದ್ದೆಗಳು ಅಂತ. ಅಂದ್ರೆ ಕಳೆದ ಬಾರಿ ಏನು ಈ ಹುದ್ದೆಗಳನ್ನ ತುಂಬಿದ್ರೋ ಅದರಲ್ಲಿ ಉಳಿಕೆ ಆಗಿರ್ತಕ್ಕಂಥವನ್ನ ಇಲ್ಲಿ ಫಿಲ್ ಮಾಡ್ತಾ ಇದ್ದಾರೆ. ಆ ಹುದ್ದೆಗಳು ಸೇರಿಸಿ ಒಟ್ಟು 120 ಪ್ಲಸ್ 45 165 ಪೋಸ್ಟ್ ಗಳನ್ನ ಇಲ್ಲಿ ಫಿಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಶೈಕ್ಷಣಿಕ ಅರ್ಹತೆಯನ್ನು ಕೊಟ್ಬಿಡ್ತಾರೆ. ಸಹಾಯಕ ಅಭಿಯಂತರು ಬಿ ಗ್ರೂಪ್ ಸಿವಿಲ್ಗೆ ಶುಡ್ ಬಿ ಪೊಸೆಸ್ ಎ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆಫ್ ದ ಯೂನಿಯನ್ ಆಫ್ ಸ್ಟೇಟ್ ಗವರ್ನಮೆಂಟ್ ಅಂಡ್ ಶೆಲ್ ಬಿ ಎ ಕಂಪ್ಯೂಟರ್ ಲಿಟರೇಟ್ ಥ್ರೋ ಪಾಸಿಂಗ್ ಮಿನಿಮಮ್ ಆಫ್ 6 months ಡ್ಯೂರಿಂಗ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಸ್. ಹೀಗೆ ಪ್ರತಿಯೊಂದು ಹುದ್ದೆಗೂ ಕೂಡ ವಿದ್ಯಾರ್ಹತೆಯನ್ನ ನೀಡಿದ್ದಾರೆ. ನಾನು ಇದು ಹೆಚ್ಚು ಎಲ್ಲವನ್ನ ಓದೋದಕ್ಕೆ ಹೋಗೋದಿಲ್ಲ. ನೀವು ಒಂದೊಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ ರಿಲೇಟೆಡ್, ಅಥವಾ ಇದರ ನೋಟಿಫಿಕೇಶನ್ ಹೇಗೆ ಡೌನ್ಲೋಡ್ ಮಾಡೋದು ಅಂತಕ್ಕಂಥದ್ದನ್ನ ನಾನು ಹೇಳ್ಕೊಡ್ತೀನಿ. ಆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೀವು ನೀಟಾಗಿ ಓದ್ಕೊಳ್ಳಿ. ಹೀಗೆ ಹುದ್ದೆ ಮತ್ತು ವಿದ್ಯಾರ್ಹತೆಯನ್ನ ನೀಟಾಗಿ ನೋಡ್ಕೊಳ್ಳಿ. ಯಾವ್ಯಾವುದಕ್ಕೆ ಯಾವ್ಯಾವ ಕ್ವಾಲಿಫಿಕೇಶನ್ಸ್ ನೀಡಿರುತ್ತೆ ಅಂತಕ್ಕಂಥ ನೀಟಾಗಿ ನೋಡ್ಕೊಳ್ಳಿ. ಒಂದು ಸೂಚನೆ ಇದೆ ನೋಡಿ, ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿದ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟಾರೆ ಕನಿಷ್ಠ 50% ಅಂಕಗಳಿದ್ದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುತ್ತಾರೆ. ಅಂದ್ರೆ ಏನು ಕ್ವಾಲಿಫಿಕೇಶನ್ ಇದೆ, ಮಿನಿಮಮ್ ಕ್ವಾಲಿಫಿಕೇಶನ್, ಆ ಕ್ವಾಲಿಫಿಕೇಶನ್ ಅಲ್ಲಿ ನೀವು ಮಿನಿಮಮ್ 50% ಅಂಕಗಳು ಇರಬೇಕು. ಇಲ್ಲ ಅಂದ್ರೆ ಅಪ್ಲೈ ಮಾಡೋಕೆ ಸಾಧ್ಯವಿಲ್ಲ. ಅದನ್ನು ಕೂಡ ಕ್ಲಾರಿಟಿ ತೆಗೆದುಕೊಳ್ಳಿ. 50% ಗಿಂತ ಕಡಿಮೆ ಇರೋರು ಅಪ್ಲೈ ಮಾಡಿದ್ರೆ ಏನು ಪ್ರಯೋಜನ ಇರೋದಿಲ್ಲ. ನೆಕ್ಸ್ಟ್ 2ನೇದಾಗಿ ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಸಾಕ್ಷರತೆಗಾಗಿ ಎಂಜಿನಿಯರಿಂಗ್ ಆರ್ ಡಿಪ್ಲೊಮಾದಲ್ಲಿ ಗಣಕಯಂತ್ರ ವ್ಯಾಸಂಗವನ್ನು ವಿದ್ಯಾರ್ಥಿಯಲ್ಲಿನ ಒಂದು ವಿಷಯವಾಗಿ ಅಭ್ಯಸಿರುವುದನ್ನು ಗಣಕಯಂತ್ರ ವ್ಯಾಸಂಗವಾಗಿ ಹಾಗೂ ಇತರ ತಾಂತ್ರಿಕೇತರ ಹುದ್ದೆಗಳಿಗೆ ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯ ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಯಲ್ಲಿ ಗಣಕಯಂತ್ರ ವ್ಯಾಸಂಗವನ್ನು ಒಂದು ವಿಷಯವನ್ನಾಗಿ ಅಭ್ಯಸಿದ್ದಲ್ಲಿ ಅದನ್ನು ಗಣಕಯಂತ್ರ ವ್ಯಾಸಂಗವಾಗಿ ಪರಿಗಣಿಸಲಾಗುವುದು. ಇವರು ಇಲ್ಲಿ ಹೇಳ್ತಾ ಇದ್ದಾರೆ, ತಾಂತ್ರಿಕ ಹುದ್ದೆಗಳಿಗೆ ಏನು ಟೆಕ್ನಿಕಲ್ ಹುದ್ದೆಗಳಿದೆಯೋ ಆ ಹುದ್ದೆಗಳಿಗೆ ಕಂಪ್ಯೂಟರ್ ಸಾಕ್ಷರತೆ ಅಂತಕ್ಕಂಥದ್ದು ಒಂದು ಇರಲೇಬೇಕು. ಅದಕ್ಕೆ ನೀವು ಇಂಜಿನಿಯರಿಂಗ್ ಆರ್ ಡಿಪ್ಲೊಮಾದಲ್ಲಿ
ವ್ಯಾಸಂಗವನ್ನೇನಾದ್ರೂ ಮಾಡಿದ್ರೆ, ಕಂಪ್ಯೂಟರ್ ಸಬ್ಜೆಕ್ಟ್ ಅನ್ನ ವ್ಯಾಸಂಗವನ್ನು ಮಾಡಿದ್ರೆ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇತರೆ ತಾಂತ್ರಿಕೇತರ ಹುದ್ದೆಗಳಿಗೆ ಅಂದ್ರೆ ನಾನ್ ಟೆಕ್ನಿಕಲ್ ಹುದ್ದೆಗಳೇನಾದ್ರು ಇದ್ರೆ ಅಲ್ಲೂ ಕೂಡ ಕಂಪ್ಯೂಟರ್ ಸಾಕ್ಷರತೆ ಕಂಪಲ್ಸರಿ ಇದೆ. ಅದಕ್ಕೆ ನೀವು PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಏನಾದ್ರೂ ಈ ಗಣಕಯಂತ್ರದ ಅಂದ್ರೆ ಕಂಪ್ಯೂಟರ್ ಬಗ್ಗೆ ನೀವೇನಾದ್ರು ವ್ಯಾಸಂಗ ಮಾಡಿದ್ರೆ ಅದನ್ನ ಕಂಪ್ಯೂಟರ್ ವ್ಯಾಸಂಗ ಅಂತ ನಾವು ಪರಿಗಣನೆ ಮಾಡ್ತೀವಿ ಎಂಬುದಾಗಿ ಹೇಳ್ತಿದ್ದಾರೆ. ಇನ್ನು ಮೂರನೇದಾಗಿ, ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ ಇತರೆ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ. ಅರ್ಹತೆಯನ್ನು ಏನು ಹೇಳ್ತಾ ಇದ್ದಾರೆ, ಈಗಿದ್ದು ಅರ್ಜಿ ಸಲ್ಲಿಸಬೇಕು. ನೀವೇನಾದ್ರೂ ಇಲ್ದೇನೋ ಅರ್ಜಿ ಸಲ್ಲಿಸಿದ್ರೆ ಮುಂದೆ ಏನು ನೀವು ಅನರ್ಹಗೊಳ್ತೀರೋ ಅದಕ್ಕೆ ಈ ಒಂದು KEA ಪರೀಕ್ಷಾ ಪ್ರಾಧಿಕಾರ ಜವಾಬ್ದಾರಿ ಆಗಿರುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು ವಯೋಮಿತಿಯನ್ನ 18 ವರ್ಷ ಕನಿಷ್ಠ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಯೋಮಿತಿ ಸಡಿಲಿಕೆ ನಿಮ್ಗೆ ಏನಾದ್ರು ಬೇಕಾದ್ರೆ ಗರಿಷ್ಠ ವಯೋಮಿತಿಯನ್ನು ಕೂಡ ನಾವು ಹೇಳ್ಬಿಡ್ತೀವಿ ಅಂತಾರೆ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ ಗರಿಷ್ಠ ವಯೋಮಿತಿ. ಪರಿಶಿಷ್ಟ ಜಾತಿ ಅದರಲ್ಲಿ ಈಗ ಸಬ್ ಕ್ಯಾಟಗರಿ ಆಗಿದೆಯಲ್ಲ, ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಅವ್ರಿಗೂ ಕೂಡ, ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 43 ವರ್ಷಗಳು ಗರಿಷ್ಠ, ಅದಕ್ಕಿಂತ ಹೆಚ್ಚು ಕೊಡುವುದಿಲ್ಲ. ಇದು ವಯೋಮಿತಿಗೆ ಸಂಬಂಧಪಟ್ಟಂತೆ. ಇನ್ನು ಅದರ ಹೊರತುಪಡಿಸಿದಾಗಿ ಮಾಜಿ ಸೈನಿಕರಿದ್ದಲ್ಲಿ ಅವ್ರಿಗೆ ಎಷ್ಟು ಕೊಡ್ತೀವಿ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅವ್ರಿಗೆ ಎಷ್ಟು ಕೊಡ್ತೀವಿ, ವಿಧವೆ ಮತ್ತು ಇನ್ನಿತರ ಪ್ರಮಾಣ ಪತ್ರಗಳಿದ್ರೆ ಅವ್ರಿಗೆ ಎಷ್ಟು ಕೊಡ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಕೊಡ್ತಾರೆ. ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ನೀವು ಓದ್ಕೊಳ್ಳಿ, ಅಥವಾ ನೋಟಿಫಿಕೇಶನ್ ಅಲ್ಲಿ ನೀವು ಓದ್ಕೊಳ್ಳಿ ಅಂತಕ್ಕಂಥದ್ದು. ಅರ್ಜಿ ಸಲ್ಲಿಸುವ ವಿಧಾನವನ್ನ ನಾನು ನಿಮ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ, ಆಮೇಲೆ ನೀವು ನೀಟಾಗಿ ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಬಹಳ ಇಂಪಾರ್ಟೆಂಟ್, ಅದನ್ನ ನಾವು ನೋಡ್ಬಿಡೋಣ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 17/11/2025 ಆಲ್ರೆಡಿ ಶುರುವಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/11/2025. ಇನ್ನು ಕೆಲವೇ ದಿನಗಳಿದೆ, ಬೇಗ ಅರ್ಜಿಯನ್ನ ಹಾಕಿ. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 26/11/2025. ಒಂದು ದಿನ ಎಕ್ಸ್ಟ್ರಾವನ್ನ ಈ ಫೀ ಪೇಮೆಂಟ್ಗೆ ಕೊಟ್ಟಿದ್ದಾರೆ, ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ಉಳಿದಂತೆ ಶುಲ್ಕಗಳ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ಎಷ್ಟೆಷ್ಟು ಅಂತ. ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕಾಗಿರುತ್ತದೆ. ವಿವರಗಳು ಮತ್ತು ಶುಲ್ಕಗಳನ್ನು ನೋಡಿ ಅಂತಾರೆ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗದವರಿಗೆ ಅಂದ್ರೆ ಪ್ರವರ್ಗ 2A 2B 3A 3B ಅವರಿಗೆ 750. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳು. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250, ಅಂದ್ರೆ ಫಿಸಿಕಲಿ ಚಾಲೆಂಜ್ಡ್ ಇರ್ತಾರಲ್ಲ ಅಂಥವ್ರಿಗೆ 250. ಮತ್ತೆ ಹೇಳ್ಬಿಡ್ತಾರೆ, ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ ಎಂಬುದಾಗಿ. ಶುಲ್ಕವನ್ನ ನೋಡ್ಕೊಳ್ಳಿ. ಮತ್ತೆ ಇಲ್ಲೊಂದು ಬ್ರಾಕೆಟ್ ಅಲ್ಲಿ ಕೊಡ್ತಾರೆ, ವಿಶೇಷ ಚೇತನ ಅಭ್ಯರ್ಥಿ ಎಂದರೆ 40% ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿರುವುದು. ವಿಶೇಷ ಚೇತನರು ಅಂದ್ರೆ ಈ ಒಂದು ಮಾನದಂಡ ಇದೆ ಎಂಬುದಾಗಿ ಹೇಳ್ತಾರೆ. ನೋಡ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ, ಇದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ಕೊಡ್ತೀನಿ. ಇನ್ನು ಪರೀಕ್ಷಾ ವಿಧಾನದ ಬಗ್ಗೆ ನಂತರದಲ್ಲಿ ಮಾತನಾಡೋಣ. ಪ್ರಶ್ನೆ ಪತ್ರಿಕೆ ಬಗ್ಗೆನೂ ಕೂಡ ನಂತರದಲ್ಲಿ ಮಾತನಾಡೋಣ. ಮಾರ್ಕ್ಸ್ ಬಗ್ಗೆ ಇದೆ, ಅದನ್ನು ಕೂಡ ಮತ್ತೊಂದು ವಿಡಿಯೋದಲ್ಲಿ ಮಾತಾಡೋಣ. ಈಗ ಅರ್ಜಿ ಹಾಕೋದಕ್ಕೆ ಏನ್ ಬೇಕೋ ಆ ವಿಚಾರನ ನಾವು ಇಂಪಾರ್ಟೆಂಟ್ ಆಗಿ ಇದರಲ್ಲಿ ನೋಡೋಣ. ಉಳಿದಂತೆ ಎಲ್ಲ ವಿಚಾರನೂ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅಂತಕ್ಕಂಥದ್ದು. ಯಾವ್ಯಾವ ಮೀಸಲಾತಿ ಇದೆ, ಯಾವ ತರ ಏನು ಅಂತಕ್ಕಂಥದ್ದನ್ನ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಅಂತಕ್ಕ. ಒಟ್ಟಾರೆ ನೀವೀಗ ಅರ್ಜಿ ಹಾಕ್ಬೇಕು, ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಕ್ಕಂಥದ್ದು. ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣಗಳಲ್ಲಿ ಉಪಯೋಗಿಸುವ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು. ನಿಮ್ಗೆ ಅರ್ಜಿಯಲ್ಲಿ ಏನಾದ್ರೂ ಈ ಶಾರ್ಟ್ ಫಾರ್ಮ್ ಅಲ್ಲಿ ಇದ್ರೆ ಅದು ಏನು ಡೀಟೇಲ್ಸ್ ಅಂತ ಇಲ್ಲಿ ಕೊಡ್ತಾರೆ, ನೀವು ನೋಡಿಕೊಳ್ಳಬಹುದು ಎಂಬುದಾಗಿ ಹೇಳ್ತಾರೆ. ಸೇಮ್ ಡೀಟೇಲ್ಸ್ ಅನ್ನ ನಿಮ್ಗೆ ಕಲ್ಯಾಣ ಕರ್ನಾಟಕದಲ್ಲೂ ಕೊಟ್ಟಿದ್ದಾರೆ, ಅದನ್ನ ಸ್ವಲ್ಪ ನೋಡ್ಬಿಡೋಣ ಬನ್ನಿ ಅಂತಕ್ಕಂಥದ್ದು. ನೋಡಿ, ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಯಾವ ಪೋಸ್ಟ್ ಫಿಲ್ ಮಾಡ್ತಾ ಇದೀವಿ. ಒಟ್ಟು ಪೋಸ್ಟ್ ಇಲ್ಲಿ 50+9 59 ಇದೆ. ಇನ್ನು ವಿದ್ಯಾರ್ಹತೆಯನ್ನು ಕೂಡ ಸೇಮ್ ಅಲ್ಲಿ ಹೇಗೆ ಕೊಟ್ಟರು ಅದೇ ರೀತಿ ಕೊಟ್ಟಿದ್ದಾರೆ, ಬೇರೆ ಏನಿಲ್ಲ. ಮತ್ತೆ ವಯೋಮಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಉಳಿದಂತೆ ಡೇಟು ಕೂಡ ಸೇಮ್ ಇದೆ, ಇನ್ನೇನು ಬೇರೆ ಇಲ್ಲ. ಫೀಸು ಕೂಡ ಸೇಮ್ ಇದೆ, ಇನ್ನೇನು ಬೇರೆ ಇಲ್ಲ. ಈ ರೀತಿಯಾಗಿ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈಗ ಸಾಧ್ಯ ಇದೆ. ಅಪ್ಲಿಕೇಶನ್ ಹಾಕಿ. ಉಳಿದಂತೆ ಏನಾದರೂ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೀನಿ. ಇದಕ್ಕಾಗಿ ಮತ್ತೊಂದು ವಿಡಿಯೋನ ನಾನು ಮಾಡ್ತೀನಿ. ಕೆಲವು ಎಲಿಜಿಬಿಲಿಟಿಗೆ ಆಗ್ಬೋದು ಅಥವಾ
ರಿಸರ್ವೇಶನ್ಸ್ ಆಗ್ಬೋದು, ಮತ್ತೆ ಈ ಪೇಪರ್ ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ, ಎಷ್ಟು ಅಂಕಗಳು, ಇದಕ್ಕಾಗಿ ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೀನಿ. ನಿಮ್ಗೆ ಮೇಯ್ನ್ ಆಗಿ ಈಗ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತಕ್ಕಂಥದ್ದು ಗೊತ್ತಾಗಬೇಕು. ನೀವು ಈ ವೆಬ್ಸೈಟ್ಗೆ ಹೋಗ್ಬೇಕು. KEA ವೆಬ್ಸೈಟ್ ಇದು https://cet.online.karnataka.gov.in.kea/ ಅಂತಿದೆ. ನಾನು ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಹಾಕಿ. ಆದ್ರೂ ಕೂಡ ಒಂದ್ಸಾರಿ ತೋರಿಸ್ಕೊಟ್ಟಿರ್ತೀನಿ. ಹೀಗೆ ಇಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೇಮಕಾತಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ವಿವಿಧ ಇಲಾಖೆಗಳ ನೇಮಕಾತಿ 2025 ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಹೆಚ್ಚಿಗೆ ಕಲ್ಯಾಣ ಕರ್ನಾಟಕ ಅಂತ, ಹೈದರಾಬಾದ್ ಕರ್ನಾಟಕ ಅಂತೀವಲ್ಲ, ಯಾರು ಹೈದರಾಬಾದ್ ಕರ್ನಾಟಕಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರೋ ಅಂತವರು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ವಿವಿಧ ಇಲಾಖೆಗಳ ನೇಮಕಾತಿ ನಾನ್ ಹೆಚ್ಚಿಗೆ ಅಂದ್ರೆ ಸ್ಥಳೀಯ ವೃಂದಗಳಿಗೆ ಯಾರು ರಿಸರ್ವೇಶನ್, ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ತೆಗೆದುಕೊಳ್ಳಲ್ವೋ ಅಂತವರು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಒಂದನ್ನ ತೋರಿಸ್ತೀನಿ ನಿಮ್ಗೆ. ಈಗ ಸ್ಥಳೀಯ ವೃಂದದ ಬಗ್ಗೆ ತೋರಿಸ್ತಾ ಇದ್ದೀನಿ. ನಾನ್ ಹೆಚ್ಚಿಗೆ ಅಂತ, ನಾನು ಹೈದರಾಬಾದ್ ಕರ್ನಾಟಕ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಬೇರೆ ಬೇರೆ ಇಲಾಖೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ನಾನು ಕೆಲವು ಅರ್ಜಿಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ನೀವು ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ಹುದ್ದೆಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ, ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ತಾ ಹೋಗ್ಬೋದು. ದೆನ್ ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅಂತಿದೆ ನೋಡಿ, ನಾನ್ HK ಅಂತಕ್ಕಂಥದ್ದು ಇಲ್ಲಿದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅರ್ಜಿಯನ್ನ ನೀವು ಹಾಕ್ಬೋದು. ಇನ್ನು ಇದೇ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಹುದ್ದೆಗಳ ಬಗ್ಗೆ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಉಳಿದಂತೆ ನೀವು ನೋಟಿಫಿಕೇಶನ್ ಬೇಕು, ಅಧಿಸೂಚನೆ ಬೇಕು ಅಂತ ಹೇಳಿದ್ರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧಿಸೂಚನೆ 15/11/2025 ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಹೀಗೆ ನೀವು ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ನಿಮ್ಗೆ ದೊರಕುತ್ತೆ. ನಾನು ಈಗೇನು ಅಲ್ಲಿ ತೋರಿಸಿದ್ನಲ್ಲ ಆ ನೋಟಿಫಿಕೇಶನ್ ನಿಮ್ಗೆ ದೊರಕುತ್ತೆ. ನೀವು ನೀಟಾಗಿ ಓದ್ಬೋದು, ನೀವೇ ಕಂಪ್ಲೀಟ್ ಓದ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು ಓದಿ. ನಾನೀಗ ಅರ್ಜಿ ಹಾಕೋದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ, ಉಳಿದಂತೆ ನೀವು ಹಾಕೊಳ್ಳೋರಂತೆ ಅಂತಕ್ಕಂಥದ್ದು. ಈಗ ಆನ್ಲೈನ್ ಅರ್ಜಿ ಲಿಂಕ್ ಅಂತಿದೆಯಲ್ಲ, ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ನಾನ್ HK ಇವರು ಆಲ್ರೆಡಿ ಹೇಳಿದೀನಿ. ಹೈದರಾಬಾದ್ ಕರ್ನಾಟಕ ಬಿಟ್ಟು ಸ್ಥಳೀಯ ವೃಂದಗಳಿಗೆ ಯಾರು ಅಪ್ಲಿಕೇಶನ್ ಹಾಕ್ತಿರೋ ಅಂತವ್ರಿಗೆ. ಹೈದರಾಬಾದ್ ಕರ್ನಾಟಕಕ್ಕೆ ಹಾಕಿದ್ರೆ ನೀವು ಆ ಲಿಂಕ್ ಅಲ್ಲಿ ಹೋದ್ರೆ ಇದೇ ತರ ತೋರಿಸುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿ ಅರ್ಜಿಯನ್ನ ಹಾಕಿ. ಈಗ ನಾನ್ HK ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ತರದ ಒಂದು ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಮ್ಯಾನುವಲ್ಲು, ಟ್ರಬಲ್ ಶೂಟಿಂಗ್ ಮ್ಯಾನುವಲ್ಲು, ದೆನ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಡಿಜಿಲಾಕರು, ಕ್ಯಾಂಡಿಡೇಟ್ ಲಾಗಿನ್ ಡಿಜಿಲಾಕರು, ರಿಜಿಸ್ಟರ್ ಯೂಸರ್ ಲಾಗಿನ್ ವಿತ್ ಮೊಬೈಲ್. ಅಂದ್ರೆ ನೀವು ಯಾವುದ್ರ ಮೂಲಕ ನೀವು ಇಲ್ಲಿ ಲಾಗಿನ್ ಆಗ್ತೀರಾ ಅಂತ ಕೇಳ್ತಾ ಇದೆ. ಮೊದಲು ನೀವು ನಿಮ್ಮ ಬಳಿಯಲ್ಲಿ ಡಿಜಿಲಾಕರ್ ಅಕೌಂಟ್ ಇದೆಯಾ ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ಚಾನಲ್ ನಲ್ಲಿ ಒಂದು ವಿಡಿಯೋನ ಮಾಡಿದ್ದೀನಿ, ಡಿಜಿಲಾಕರ್ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ. ಅದನ್ನ ನೋಡಿ ಮೊದಲು ಡಿಜಿಲಾಕರ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಇಲ್ಲಿ ಬಂದು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಜೊತೆಗೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಡಿಜಿಲಾಕರ್ ಲಿಂಕ್ ಕೊಟ್ಟಿರ್ತೀನಿ, ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಅದನ್ನ ಕ್ಲಿಕ್ ಮಾಡಿ ಮೊದಲು ನೋಡಿ, ಆ ನಂತರದಲ್ಲಿ ಡಿಜಿಲಾಕರ್ಗೆ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಬಂದು ಅಪ್ಲಿಕೇಶನ್ ಹಾಕಿ. ಈಗ ಡಿಜಿಲಾಕರ್ ಅಪ್ಲಿಕೇಶನ್ಸ್ ಇದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಯಾಂಡಿಡೇಟ್ ರಿಜಿಸ್ಟರ್ ಡಿಜಿಲಾಕರ್, ಕ್ಯಾಂಡಿಡೇಟ್ ಲಾಗಿನ್ ಡಿಜಿಲಾಕರ್. ಅಂದ್ರೆ ನೀವು ಆಲ್ರೆಡಿ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಕ್ಯಾಂಡಿಡೇಟ್ ಲಾಗಿನ್ ಡಿಜಿಲಾಕರ್ ಬನ್ನಿ. ನೀವು ಈಗ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂದ್ರೆ ಕ್ಯಾಂಡಿಡೇಟ್ ರಿಜಿಸ್ಟರ್ ಡಿಜಿಲಾಕರ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಇವೆರಡು ನಾವು ಈಗ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ರಿಜಿಸ್ಟರ್ ಯೂಸರ್ ಲಾಗಿನ್ ವಿತ್ ಮೊಬೈಲ್ ಸಂಖ್ಯೆ ಮೇಲೂ ಕೂಡ ನೀವು ಲಾಗಿನ್ ಮಾಡಬಹುದು. ಈ 3 ತರದಲ್ಲೂ ಕೂಡ ಕೊಟ್ಟಿದ್ದಾರೆ. ಡಿಜಿಲಾಕರ್ ಇದ್ರೆ ಬಹಳ ಉತ್ತಮ, ಅದನ್ನ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಲಾಗಿನ್ ವಿತ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ನ ಕೇಳುತ್ತೆ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನೀವು ನಂತರದ ಪ್ರೊಸೆಸ್ ಏನೇನೆಲ್ಲ ಕೇಳುತ್ತೋ ಹಾಗೆ ನೀವು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬೇಕು. ನಿಮ್ಗೆ ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಅಂತ ಒಂದು ವಿಡಿಯೋನ ನಿಮಗೆ ಮಾಡ್ಕೊಡ್ತೇನೆ. ಅಪ್ಲಿಕೇಶನ್ ಹೇಗೆ ಹಾಕೋದು, ರಿಜಿಸ್ಟರ್ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನ ಹೇಳ್ಕೊಡ್ತೇನೆ. ನೋಡಿ, ಕ್ಯಾಂಡಿಡೇಟ್ ರಿಜಿಸ್ಟರ್ ಡಿಜಿಲಾಕರ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಈ ತರ ಬರುತ್ತೆ. ಅಪಾನ್ ಪ್ರೊವೈಡಿಂಗ್ ಕನ್ಸೆಂಟ್ ಫ್ರಮ್ ಡಿಜಿಲಾಕರ್ ಪೋರ್ಟಲ್ ಯು ವಿಲ್ ಬಿ ಆಟೋಮೆಟಿಕಲಿ ರಿಜಿಸ್ಟರ್ಡ್ ಟು KEA ಪೋರ್ಟಲ್, ಡೂ ಯು ವಾಂಟ್ ಟು ಕಂಟಿನ್ಯೂ ಅಂತ ಎಸ್ ಅಂತ ಕೊಡ್ಬೇಕಾಗತ್ತೆ. ಆಗ ಆಧಾರ್ ನಂಬರ್ನ ಕೇಳುತ್ತೆ,
ಮತ್ತೆ ಇಲ್ಲಿ ಕ್ಯಾಪ್ಚನ್ ಹಾಕಿ ಅನ್ನತ್ತೆ, ನೆಕ್ಸ್ಟ್ ಅನ್ನ ಕೊಟ್ರೆ ನೀವು ಡಿಜಿಲಾಕರ್ ಲಿಂಕ್ಗೆ ಹೋಗ್ತೀರಿ, ಕ್ರಿಯೇಟ್ ಮಾಡ್ಕೋತೀರಿ ಒಂದು ಅಕೌಂಟ್ ಅನ್ನ. ದೆನ್ ಕ್ಯಾಂಡಿಡೇಟ್ ಲಾಗಿನ್ ಡಿಜಿಲಾಕರ್, ಆಲ್ರೆಡಿ ನೀವೇನಾದ್ರೂ ರಿಜಿಸ್ಟರ್ ಆಗಿದ್ರೆ ಲಾಗಿನ್ ತಗೊಳ್ಳಿ ಅಂತ ಹೇಳುತ್ತೆ. ಕ್ಲಿಕ್ ಮಾಡಿದ್ರೆ ಸೇಮ್ ಆಧಾರ್ ನಂಬರ್ನ ಕೇಳುತ್ತೆ, ಕ್ಯಾಪ್ಚನ್ ಕೇಳುತ್ತೆ. ನೆಕ್ಸ್ಟ್ ಹೋದ್ರೆ ನೀವು ಆಲ್ರೆಡಿ ಏನು ಡಿಜಿಲಾಕರ್ ಲಾಗಿನ್ ಆಗಿದ್ದೀರೋ ಅದು ಶೋ ಆಗ್ತಾ ಹೋಗುತ್ತೆ. ನಿಮ್ಮ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಅಪ್ಲೋಡ್ ಆಗ್ತಾ ಹೋಗ್ತಾರೆ. ಡಿಜಿಲಾಕರ್ ಅಲ್ಲಿ ಏನೇನ್ ಡೀಟೇಲ್ಸ್ ಕೊಟ್ಟಿದ್ರೋ ಅದು ಅಪ್ಲೋಡ್ ಆಗ್ತಾ ಹೋಗುತ್ತೆ. ಆ ದಿಸೆಯಿಂದಾಗಿ ಮೊದಲು ಇದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನಂಬರ್ನ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ತಕ್ಷಣದಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ, ಈ ಡಿಜಿಲಾಕರ್ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಟೈಮ್ ಇಲ್ಲ ನಮ್ಗೆ ಇದಕ್ಕೆಲ್ಲ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಮೊಬೈಲ್ ನಂಬರ್ ಯೂಸ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. ವೀಕ್ಷಕರೇ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಬೇಗ ಶೇರ್ ಮಾಡಿ, ಅವರು ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ. ಮತ್ತೆ ಏನಾದರೂ ಕೇಳಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.